ಸಿನಿಮಾ ಹುಚ್ಚಂಗಡಿ ಹೆಂಗ್ ಹಿಡಿತು ಪ್ರಕಾಶ್ಗೆ? ನನಗೆ ಆ್ಯಕ್ಚುಲಿ SLC ಇಂದಾನೆ ಹುಚ್ಚು ಸರ್. ಹೌದಾ? ಅಲ್ಲ ನಾವು ಪರ್ಟಿಕ್ಯುಲರ್ ನಾವು ಸುದೀಪ್ ಅವ್ರ ಹುಚ್ಚ ಫಿಲಮ್ ಅಂದಾಗ ನಾವು ಗಡ್ಡ ಬೆಳಕ್ಕೆ ಶುರು ಮಾಡಿದ್ವಿ ಅವ್ರು ನೋಡಿ. ಇದು ಸುಮ್ಮನೆ ಎಕ್ಸಾಂಪಲ್ ಹೇಳಿ ನಿಮಗೆ, ಹುಚ್ಚು ಬೇಕಲ್ಲ ಏನೋ ಸರ್. ನನಗೆ ಜೋಗಿ ಸಿನಿಮಾಯಿಂದ ಹೌದಾ? ಕನೆಕ್ಟ್ ಆಗಿದೆ. ಜೋಗಿ ಸಿನಿಮಾ ಬಂದಾಗ ನಾನು ಇನ್ನ ಸ್ಕೂಲು ಸರ್ 9th ಓದ್ತಾ ಇದ್ದೀನಿ. ಅಲ್ಲಲ್ಲ, ನೀವು ಹಿಂಗೆಲ್ಲ ಅಂದರೆ ಸುದ್ದಿ ಮನೆಯಲ್ಲಿ ಒಂದು ದೊಡ್ಡ ಅಭಿಮಾನಿ ವರ್ಗ ಇದೆ ಅಣ್ಣವ್ರದ್ದು. ನೀವು ಜೋಗಿ ಬಂದ ಸ್ಕೂಲ್ ಓದ್ತಿದೆ ಅಂದರೆ ಶಿವಣ್ಣಗೆ ಏಜ್ ಆಗಿಲ್ಲ. ನೀವು ಹಂಗೆ ಆಗಂತೆಲ್ಲ ಅವ್ರ ಮೈಂಡಲ್ಲಿ ಇಟ್ಟೇಳಿ. ಅವಾಗ ಅಂದ್ರೆ ಸರ್ ಥಿಯೇಟರ್ ಹತ್ರ ಹೋಗಿ ನಿಂತ್ಕೊತಿದ್ದೆ ನಾನು, ಆ ಗಲಾಟಿ ನೋಡೋದಕ್ಕೆ, ಆ ಕೂಳೆ ಅದನ್ನೆಲ್ಲ. ಏನಪ್ಪ ಇಷ್ಟೊಂದು ಕ್ರೇಜ್ ಹಂಗೆ ಹಿಂಗೆ ಅನ್ಕೊಂಡು. ಏನ್ ಅಂದ್ರೆ ಪ್ರೇಮ್ ಸರ್ ಅಂದ್ರೆ ನಮ್ಗೆ ಡೈರೆಕ್ಟ್ರು ಅವೆಲ್ಲ ಅಷ್ಟೊಂದು ಗೊತ್ತಿಲ್ಲ, ಇನ್ನ ಚಿಕ್ಕ 9th ಓದ್ತಾ ಇದ್ದಿದ್ದಲ್ಲ ಸರ್. ಮತ್ತೆ ನೀವು ಈಗ ಇದು ಮುಗಿದ ಮೇಲೆ ನಾನು ಪ್ರೇಮ್ ಸರ್ ಫೋನ್ ಮಾಡ್ತೀನಿ, ಅಣ್ಣ ಹಿಂಗಂತವ್ರು ನಾನು ಪ್ರೇಮ್ ಸರ್ ಬಿಗ್ ಫ್ಯಾನ್ ಸರ್ ನಾನು. ಹೌದಾ? ಹಾ ಸರ್. ಆಕ್ಚುಲಿ ನಾ ಡೈರೆಕ್ಟರ್ ಆಗಬೇಕು ಅಂತ ಅವ್ರ ಸಿನಿಮಾಗಳನ್ನ ನೋಡೇ ಅಲ್ಲಿಂದ ಮೈಸೂರು ಬಿಟ್ಟು ಡಿಗ್ರಿ ಎಲ್ಲ ಆದ್ಮೇಲೆ ಇಂಡಸ್ಟ್ರಿಗೆ ಬಂತು. ಅಲ್ಲಿಂದ ಒಂದಿಷ್ಟು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್. ಮೂರನೇ ಪಿಕ್ಚರಾ ನಿಮ್ದು? ಎರಡನೇದು. ಮೊದಲನೇದು ಖಾಲಿ ಡಬ್ಬ ಅಂತ ಒಂದು ಒಳ್ಳೆ ಪ್ರಯತ್ನ ಆಗಿತ್ತು ಮ್ಯಾಮ್. ಬಟ್ ಅದು ಅಂದರೆ ಇಟ್ ವಾಸ್ ನಾಟ್ ಅಟ್ ಅಂದರೆ ಪ್ರಾಪರಾಗಿ ಅದು ಆಗಲಿಲ್ಲ. ಬಟ್ ಎರಡನೇ ಸಿನಿಮಾ ಮಾಡಿರಲಿಲ್ಲ, ಅದು ಭಾಳ ದೊಡ್ಡ ವಿಷಯ. ಅದು ಎಷ್ಟೋ ಜನ ಒಂದು ಕನೆಕ್ಟ್ ಆಗುವಂಥ ಟೈಟ್ಲೇ ತುಂಬ ಚೆನ್ನಾಗಿ ಮೇಡಮ್. ಟೈಟ್ಲೇ ಅದರಲ್ಲೇ ಗೊತ್ತಾಗೋಗುತ್ತೆ. ಕಾಲಘಟ್ಟ ಅಂದರೆ ಆ ಒಂದು ಘಟ್ಟ ಇದೊಂದು. ಇಲ್ಲ, ಈ ಪರ್ಟಿಕ್ಯುಲರ್ ಈ ಸೆಗ್ಮೆಂಟ್ ಮುಗಿದ್ಮೇಲೆ ಆ ಕಾಲಘಟ್ಟದ್ದೇ ಒಂದು 10 ನಿಮಿಷದ ಕಾನ್ವರ್ಸೇಷನ್ ಇದೆ ಮೇಡಮ್ದು ನಂದು. ಅಲ್ಲಿ ನೀವು ಆ ಫ್ರೇಮಲ್ಲಿ ನೀವು ಇರಲ್ಲ. ಈ ಸಿನಿಮಾದ ಮೂಲಕ ಏನು ಕನ್ವೆ ಆಗುತ್ತೆ ಆಡಿಯನ್ಸ್ಗೆ ಸರ್? ಇದು ಬಂದು ಒಂದು ಮೆಸೇಜ್ ಅಂತ ಇಟ್ಟಿದ್ದೀನಿ ಸರ್. ಸೆಕೆಂಡ್ ಹಾಫಲ್ಲಿ ಒಂದು ಮಕ್ಕಳನ್ನ ಹೇಗೆ ಒಬ್ಬ ತಂದೆ ಆದವರು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ದೀನಿ ಸರ್ ಸೆಕೆಂಡ್ ಹಾಫಲ್ಲಿ. ಆ್ಯಕ್ಚುಲಿ ಈಗಿನ ಜನ್ರೇಷನ್ ನೋಡಲೇಬೇಕಾದಂಥ ಪಿಕ್ಚರ್ ಇದು. ಆಮೇಲೆ ಇದು ಸೊಗಡುನ ಏನಕ್ಕೆ ಎತ್ಕೊಂಡಿದ್ದು ಅಂದರೆ ಎಲ್ಲ ಮರೆಯಾಗ್ಬಿಟ್ಟಿದೆಯಲ್ಲ. ಸೊ ಎರಡನ್ನೂ ಹೇಳೋಣ ಅಂದ್ಬಿಟ್ಟು ಎರಡು ಮೆಸೇಜ್ ಇದೆ ಸರ್. ಒಂದು ಉಳಿಸ್ಕೊಳ್ಳಿ, ಒಂದು ಮಕ್ಕಳನ್ನ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟಾಗಿ ಮುಳುಗೋಗ್ಬಿಟ್ಟಿದ್ದಾರೆ. ಸೊ ತಂದೆ ತಾಯಿ ಎಲ್ಲ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಚೆನ್ನಾಗಿ ಓದ್ತವ್ರೆ ಅಂದ್ಕೊಂಡಿರ್ತಾರೆ. ಬಟ್ ಅಲ್ಲಿ ಏನೋ ಒಂದು ಕಣ್ಣಿಟ್ಟಿರಬೇಕು ಸೊ ಮಕ್ಕಳ ಮೇಲೆ ಅನ್ನೋದು ಸಿನಿಮಾದಲ್ಲಿ ನೀಟಾಗಿ ಒಂದು ಹೇಳಿದ್ದೀನಿ ಸರ್. ಸೆಕೆಂಡ್ ಮೇನ್ ಲೀಡಲ್ಲಿ ಯಾರಿದ್ದಾರೆ? ಮೇನ್ ಲೀಡಲ್ಲಿ ಹೀರೋ ಆಗಿ ಬಂದು ಅಭಿದಾಸ್ ಅವರು ಫಸ್ಟ್ ಹಾಫಲ್ಲಿ ಕಳಿಸ್ಕೊತಾರೆ. ಸೆಕೆಂಡ್ ಹಾಫು ನಿತಿ ಅಂತ ಕಾಣಿಸ್ಕೊತಾರೆ. ಅವ್ರಿಗೆ ಪೇರಾಗಿ ಖುಷಿ ಮತ್ತು ಮೇಘ ಅಂತ ಮಾಡಿದ್ದಾರೆ ಸರ್. ಏನು ಮೇಡಮ್ ಅವರು ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಿತಿ ಅವರ ತಾಯಿ ಕ್ಯಾರೆಕ್ಟರ್ಗೆ ಸಾಂಗ್ಸ್ ಎಲ್ಲ 3 ಸಾಂಗ್ ಇದೆ ಸರ್. 3 ಸಾಂಗ್. ಒಂದು ರಿಷಿ ಅವ್ರು ಬರ್ಕೊಟ್ಟಿದ್ದಾರೆ. ಇನ್ನೊಂದು ಒಳಿತು ಮಾಡು ಮನುಷ್ಯ. ಇವಾಗ ಇನ್ನೊಂದು ಸಾಂಗ್ ರಿಲೀಸ್ ಮಾಡಿದ್ವಿ, ಇವಾಗ ಲಾಸ್ಟ್ ವೀಕ್ ರಿಲೀಸ್ ಮಾಡೋದು. ಅದು ನಮ್ಮ ಸಿದ್ದು ಅಂತ ಮಾಡಿಕೊಟ್ರು. ಇನ್ನೊಂದು ಸ್ಯಾಂಕ್ಯ ಅಂತ ಮಾಡಿಕೊಟ್ರು. ಅದಕ್ಕೆ ಸಿಂಗರ್ ಬಂದ್ಬಿಟ್ಟು ಅವಿನಾಶ್ ಚೆಬ್ಬಿ. ಅದೇ ಎಲ್ಲೆಲ್ಲ ಓಡುವ ಮನಸ್ಸು ಅವ್ರು ಮಾಡಿದ್ದಾರೆ. ತುಂಬ ಸೆನ್ಸಿಬಲ್ ಸಾಂಗ್ ಅದು. ಎಲ್ಲೆಲ್ಲ ಓಡುವ ಮನಸ್ಸು ಸಿದ್ಲಿಂಗು ಸಾಂಗ್ ತಾನೆ? ಸಿದ್ಲಿಂಗು. ಇನ್ನೊಂದು ಸರಿಗಮಪ ಸುನಿಲ್ ಭುಜಗೌಡ. ಹೌದು, ಮೊನ್ನೆ ರಿಲೀಸ್ ಆಯ್ತಲ್ಲ ಅದನ್ನ ಆಡಿದ್ರು. ಇನ್ನೊಂದು ಹೊಸ ಹುಡುಗ ಆಡಿದ್ದಾರೆ ಸರ್. ಆಮೇಲೆ ಇದಕ್ಕೆ ಮೇನ್ ಆಗಿ ನೀಲ್ ಸರ್ ಮೆಲೋಡಿ. ನೀಲ್ ಗೊತ್ತಲ್ಲ ಸರ್? ಅವ್ರು ಮಾಡಿದ್ದಾರೆ ಸರ್ ಮ್ಯೂಸಿಕ್. ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಆ್ಯಕ್ಚುಲಿ ಅವ್ರು ರೆಕಾರ್ಡಿಂಗ್ಗೆ ನಾನು ತುಂಬ ದೊಡ್ಡ ಫ್ಯಾನ್. ಅವರು ಕಾಲಯ ತಸ್ಮೈ ನಮಃ ಅಂತ ಒಂದು ಸಿನಿಮಾ ಮಾಡಿದ್ರು. ಅವ್ರ ಸಿನಿಮಾ ಎಲ್ಲ ರೆಕಾರ್ಡಿಂಗ್ ನಂಗೆ ತುಂಬ ಇಷ್ಟ ಸರ್. ಅದನ್ನ ನೋಡ್ಬಿಟ್ಟೆ ಇಲ್ಲಿ ಸಿನಿಮಾ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಈ ಸಿನಿಮಾ ನಮ್ಮ ಕಾಲಘಟ್ಟದಲ್ಲಿ ಪ್ಲಸ್ ರೆಕಾರ್ಡಿಂಗ್ ಸರ್. ಮೇಡಮ್, ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಜನರಲ್ ಆಗಿ ಯಾವುದೇ ಸಿನಿಮಾ ಆಗಲಿ? ಅಂದರೆ ನೀವು ನಿಮ್ಮ ಟೈಮಲ್ಲಿ ಸ್ಟೋರಿನೇ ಮೇನ್ ಆಗಿ ತುಂಬ ಅದನ್ನ ಹಿಡಿದು ನಿಲ್ಸೋದು ಸಾಂಗ್ಸೇ ಬೇಕಾಗಿಲ್ಲ. ಓಕೆ ಅಂದರೆ ಆ ಥರದ್ದು ಸಾಧ್ಯತೆಗಳು ಇರ್ತಾವಲ್ಲ. ಬಟ್ ಆದರೂ ಸಾಂಗ್ಸು ಸಮ್ ಟೈಮ್ಸ್ ಅಂದರೆ BC SC ಇದರಲ್ಲ ಆಡಿಯನ್ಸ್ ಅವ್ರಿಗೆ ಬೇಕಾಗುತ್ತೆ. ಬಟ್ ಕ್ಲಾಸ್ ಆಡಿಯನ್ಸ್ಗೆಲ್ಲ ಈ ಥರದ್ದು ಒಂದು ಸ್ಟೋರಿ ಸ್ಟ್ರಾಂಗ್ ಆಗಿತ್ತು ಅಂದರೆ 100% ದೇ ಲೈಕ್ ಇಟ್. ಸತ್ಯ. ಯಾಕೆಂದ್ರೆ ಎಕ್ಸಾಂಪಲ್ ತುಂಬ ಸಿನಿಮಾಗಳಿದೆಯಲ್ಲ ಸರ್, ದಿಯಾ ಪಿಕ್ಚರು ಅವೆಲ್ಲ ಸಾಂಗೇ ಇಲ್ಲ. ಓಕೆ, ರಿಲೀಸ್ ಎಲ್ಲ ಹೆಂಗೆ ನಡೀತಿದೆ ಪ್ಲ್ಯಾನು? ಸರ್ ರಿಲೀಸು June 19ಕ್ಕೆ ಎಲ್ಲ ಕಡೆ ಪ್ಲಾನಿಂಗ್ ಹತ್ರದಲ್ಲೇ ಇದ್ದೀವಿ. ಸೊ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸರ್. ಆ ಪ್ರಮೋಷನ್ಗೆ ಅಂತಲೇ ಒಂದಿಷ್ಟು ಕಂಟೆಂಟ್ ವಿಡಿಯೋಗಳು, ಕಾಲಘಟ್ಟ ನ್ಯೂಸ್ ಚಾನಲ್ ಅಂತ ನಾವೇ ಒಂದು ಓಪನ್ ಮಾಡಿ. ಅಬ್ಬಬ್ಬಾ, ನೀವು ಯಾವಾಗ ನಮ್ಮ ಜೊತೆ ಬಂದ್ರಿ? ಸುದ್ದಿ ಮನೆ ಜೊತೆ ಕಾಲಘಟ್ಟ ನ್ಯೂಸ್ ಅಂತ ಯಾವಾಗ ಬಂದ್ರಿ ಅಂತ ನ್ಯೂಸ್ ಚಾನಲ್ ಅಂತ ಓಪನ್ ಮಾಡಿ ಅದಕ್ಕೆ ಒಂದು ಕಂಟೆಂಟ್ ಯಾರು ಆ ಥರ ಪ್ರಯತ್ನ ಮಾಡಿರಲಿಲ್ಲ. ನೋಡೋಣ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಬಟ್ ಪ್ರಮೋಷನ್ ಮಾಡೋಷ್ಟು ಮಾಡೋಣ.
ಒಂದು ಸ್ಪೆಷಲ್ ಕಂಟೆಂಟ್ ಮಾಡಿ ಮೇಡಮ್ನ ಇಟ್ಕೊಂಡು, ಅಂದರೆ ಮೇಡಮ್ ತಮ್ಮಲ್ಲಿ ಇಟ್ಕೊಂಡೆ ಒಂದು ಮೊಬೈಲ್ ವಿಡಿಯೋ ಮಾಡಿ ಕಳ್ಸೋ ಥರದ್ದು ಆ ಕಾಲಘಟ್ಟದಲ್ಲಿ ಒಂದು ಸ್ಪೇಸ್ ಆಗೋ ಥರ. ಥಿಯೇಟರ್ ಸೆಟಪ್ ಆಗಿದೆ ಪ್ಲಾನ್? ಈಗ ಆಲ್ರೆಡಿ ಮಾಲೆಲ್ಲ ಫಿಕ್ಸ್ ಆಗಿದೆ. ಥಿಯೇಟ್ರದ್ದು ಬಂದ್ಬಿಟ್ಟು ನೆಕ್ಸ್ಟ್ ವೀಕಿಂದ ಫೈನಲ್ ಆಗ್ತಾಯಿದೆ ಸರ್. ವಿಜಯ್ ಸರ್ ಡಿಸ್ಟ್ರಿಬ್ಯೂಟ್ರು, ವಿಜಯ್ ಸಿನಿಮಾಸ್. ಓಕೆ ಓಕೆ. ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಎಲ್ಲ. ಈಗ ಆಲ್ರೆಡಿ ಎಲ್ಲ ಕಡೆ ಎಲ್ಲ ತುಂಬ ಮಾಲ್ಗಡೆ ಎಲ್ಲ ಸ್ಟ್ಯಾಂಡ್ ಎಲ್ಲ ತಗೋಬಿಟ್ಟಿದ್ದಾರೆ. ಅವತ್ತಿನ ದಿನ ಮೋಸ್ಟ್ಲಿ ಮೇಡಮ್ ದಿನ ಇನ್ನೊಂದು ಸಿನಿಮಾ ಅಂತಂದ್ರೆ ಅವತ್ತೇ ಎಜುಕೇಟೆಡ್ ನಾನು 4 ಪಿಕ್ಚರ್ ರಿಲೀಸ್ ಆಗ್ತಿದೆ. ಒಂದು ಎಜುಕೇಟೆಡ್ ಬುಲ್ಲು, ಒಂದು ಕಾಲಘಟ್ಟ, ಇನ್ನೊಂದು ಕೊರಗಜ್ಜ ಆಗಸ್ಟ್ ಅವತ್ತೇನಾ? ಅವತ್ತು 2 ಇದು ಎಜುಕೇಟೆಡ್ ಬುಲ್ಸ್, ಅದು 2 ಪಿಕ್ಚರ್ ಅದು. Okay, okay, ಇನ್ನೊಂದು ಕೌಂತೆಯ ಅಂತೇನೋ ಒಂದು ಬರ್ತದೆ. ಕೌಂತೆಯ. ಹಾಂ ನೋಡಿ, ಅಂದರೆ ಹಿಸ್ಟ್ರಿ ರಿಪೀಟ್ಸ್ ಅಂತಾರೆ ಗೊತ್ತಾ. ಅವಾಗೆಲ್ಲ ವಾರಕ್ಕೆ ಒಂದು, ತಿಂಗಳಲ್ಲಿ ಮಿನಿಮಮ್ 2-3 ಈ ಥರ ಆಗಿರೋದು. ಅಂದರೆ ನನ್ನ ನಾಲೆಜ್ ಪ್ರಕಾರ ಭವ್ಯ ಮೇಡಮ್ದಾಗಲಿ, ಶ್ರುತಿಮಾನ್ದಾಗಲಿ, ಅಥವಾ ಮಾಲಾಶ್ರೀವ್ರದ್ದಾಗಲಿ, ಸುಧಾರಣೆಯವ್ರದ್ದಾಗಲಿ, ಅಂದರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಶೂಟಿಂಗ್ ಮುಗಿಸ್ಕೊಂಡು ಬಂದಿರೋದು ಈಗಿನ ಥರ ಎಲ್ಲ ಪ್ರೆಸ್ ಮೀಟ್ಸು ಇಂಟರ್ವ್ಯೂಗಳೆಲ್ಲ ಇರ್ತಿರ್ಲಿಲ್ಲ. ಒಂದು ಪೇಪರ್ಲಿ ಒಂದೇನೋ ಆರ್ಟಿಕಲ್ ಬರೋದು, ಒಂದೇನೋ ಥಿಯೇಟರ್ ಲಿಸ್ಟ್ ಬರೋದು, ಸಡನ್ನಾಗಿ ಆ ಥರದ್ದೆಲ್ಲ ಆಗೋದು. ಬಟ್ ರಿಪೀಟ್ ಆಗ್ತಿದೆ ಮೇಡಮ್ ವಿಷಯಕ್ಕೆ. ಅದಾಗಲಿ, ತುಂಬ ಒಳ್ಳೆಯ ಸಿನಿಮಾ ಆಗಲಿ ಪ್ರಕಾಶ್ ಅವರ ಕೆರಿಯರಲ್ಲಿ. ಬಹಳಷ್ಟು ಅವಕಾಶಗಳು ಸಿಗಲಿ. ಎಷ್ಟು ಏನು ಹೇಳಕ್ಕೆ ಬಂದ್ರಿ? ಅದು ಕಾಲಘಟ್ಟ, ಅದು ಎಲ್ಲರಿಗೂ ಹಿಂದೆ ಕರ್ಕೋಗುತ್ತೆ ಸರ್. ಒಂದು ಬಾಲ್ಯ ನೆನಪಾಗುತ್ತೆ, ಯೌವನ ನೆನಪಾಗುತ್ತೆ, ಒಂದು ಹೋರಾಟದ ಹಾದಿ ನೆನಪಾಗುತ್ತೆ, ನಗ್ಸೋ ಅಂಥ ಕಾಲಘಟ್ಟ ನೆನಪಾಗುತ್ತೆ, ಅಳಿಸೋವಂಥ ಕಾಲಘಟ್ಟ ನೆನಪಾಗುತ್ತೆ. ಸೊ ಎಲ್ಲವನ್ನು ಒಂದು ರಿಪೀಟ್ಗೆ ಮಾಡಿ ಒಂದು ಕಾಲಘಟ್ಟ ಅಂದರೆ ಒಂದು ಹಿಂದಕ್ಕೆ ಕರ್ಕೊಂಡು ಮತ್ತೆ ನೆನಪುಗಳಾಗುತ್ತೆ ಸರ್. ಸೊ ಹಾಗಾಗಿ ಈ ಕಾಲಘಟ್ಟದಲ್ಲಿ ಯಾವತ್ತಿಗೂ ಉಳಿಯುವಂಥ ಕಾಲಘಟ್ಟ ಇದು. ಯಾವತ್ತಿಗೂ ಉಳಿಯುತ್ತೆ ಕಾಲಘಟ್ಟ. ಆಗಲೂ ಈಗಲೂ ಮುಂದಕ್ಕೂ ಹೋಗ್ತಾನೆ ಇದೆ ಈ ಕಾಲಘಟ್ಟ. ಪ್ರಪಂಚ ಇರೋರ್ಗೂ ಕಾಲಘಟ್ಟ ನಡೀತಾನೆ ಇರುತ್ತೆ ಅಲ್ವಾ? ಆ ಥರ ಒಂದು ತಗೊಂಡ್ರಲ್ಲ, ಗ್ರೇಟ್. ಇಲ್ಲ ಸರ್, ಅಲ್ಲ, ಒಂದು ಥಾಟ್ ಬಂದು ಇದು ಕಾಲಘಟ್ಟ ಅಂತ ಹೆಸರಿಟ್ಟು ಅಂತ ಮೆಮೊರಬಲ್ ಆಗಿ ನಿಲ್ಲುತ್ತೆ ಇದೊಂದು. ಕನ್ನಡದಲ್ಲಿ ಬಹುತೇಕ ಸೀನಿಯರ್ ಆಕ್ಟರ್ಗಳು ನಾನು ನೋಡಿದ್ದೀನಿ, ಮಾತಾಡಿದ್ದೀನಿ. ವೆನ್ ಇಟ್ ಕಮ್ಸ್ ಟು ಪ್ರಮೋಷನಲ್ ಆಕ್ಟಿವಿಟಿದು ತುಂಬ, ಅಂದರೆ ಐ ಆಮ್ ನಾಟ್ ಟೆಲ್ಲಿಂಗ್ ಅವರು ಸರಿ ತಪ್ಪು ಅಂತಲ್ಲ, ಬಟ್ ಸಮಯ ಆಗದೆ ಇರ್ಬೋದು, ಅಥವಾ ಬರ್ತೀನಿ ಅಂತ ದಿವಸ ನೀವು ಅರೇಂಜ್ ಮಾಡದೇ ಇರ್ಬೋದು. ಇದೆಲ್ಲದ್ರ ಮಧ್ಯೆನೂ ಈ ಥರದೊಂದು ಸ್ವೀಟ್ ಎಸೆನ್ಸ್ ಬಂದಾಗ ನಿಮ್ಮ ಸರೌಂಡಿಂಗು ತುಂಬ ಒಳ್ಳೆ ಬ್ಲೆಸ್ಸಿಂಗ್ಸ್ ಅದು. ಗುಡ್ ವೈಬ್ಸ್ ಇರುತ್ತೆ ಅಷ್ಟೇ. ಅವರು ಹೇಳಿದ್ರು ಯಾವಾಗ ಇಟ್ಕೊಳ್ಳೋಣ, ಯಾವಾಗ ಅವರು ಹೇಳ್ತಾ ಇದ್ರು ಸರ್, ಯಾವಾಗ ಪ್ರಮೋಟ್ ಮಾಡಿ. ನನ್ನ ಮೇಡಮ್ ಹೆಂಗಿತ್ತು ಗೊತ್ತಾ ಪ್ಲ್ಯಾನು? ಮೇಡಮ್ ಬರ್ತಾರೆ, ಒಂದು ಅರ್ಧ ಗಂಟೆ ಅವ್ರು ಮೇಕಪ್ ಮಾಡ್ಕೋತಾರೆ, ಆ ಗ್ಯಾಪಲ್ಲಿ ಇನ್ನೊಂದು ಮಾಡ್ಕೊಂಬೋಣ ಅಂತ. ಬಟ್ ದ ಥಿಂಗ್ ಈಸ್, ಫಸ್ಟು ಇಂಟರ್ವ್ಯೂ ಮಾಡಬೇಕಾಗಿತ್ತಲ್ಲ, ಅವ್ರಿಗಿಂತ ಮುಂಚೆ ನೀವು ಬಂದ್ರಿ. ಸೊ ಐ ಟೋಲ್ಡ್ ದೆಮ್ ಟು ವೇಟ್ ಫಾರ್ ನಾಟ್ ಸಮ್ ಟೈಮ್, ಲಾಂಗ್ ಟೈಮ್. ಜೂನ್ 19 ನಿಮ್ಮ ಸಿನಿಮಾ ಕಾಲಘಟ್ಟ ಸಿನಿಮಾಗೆ ತುಂಬ ದೊಡ್ಡ ಸಕ್ಸಸ್ ಸಿಗಲಿ. ಕೆ ಪ್ರಕಾಶ್ ಅಂಬಳೆ, ತುಂಬ ಒಳ್ಳೇದಾಗಲಿ ಬ್ರದರ್. ಪ್ರೊಡ್ಯೂಸರ್ ಲಯನ್ ಚಿಕ್ಕೇಗೌಡ ತಲಗವಾಡಿ, ಅವ್ರಿಗೂ ಕೂಡ ಒಳ್ಳೇದಾಗಲಿ. ಈ ಪಿಕ್ಚರ್ ಚೆನ್ನಾಗಿ ಸಕ್ಸಸ್ ಆಗಿ ಅವರು ಇನ್ನೂ ಒಂದು ಎಲ್ಲಾನು ನಮ್ಮನ್ನ ಪ್ರಕಾಶ್ ಅವ್ರನ್ನ ಹಾಕೊಂಡು ಇನ್ನೂ 10 ಚಿತ್ರ ಮಾಡಿ ಹಾರೈಸ್ತೀನಿ ನಮ್ಮ ಪ್ರೊಡ್ಯೂಸರ್ಗೆ.